ದಿನಕ್ಕೊಂದ್ಸಲ ಆರತಿ ತಗೊಳ್ಳೋದಕ್ಕೆ ತಿಂಗಳಿಗೊಂದ್ಸಲ ಸಂಬಳ ತಗೊಳ್ತಿರೋ ಹಾಗಿದೆ. ಸೋದರಳಿಯಂಗೆ ದೃಷ್ಟಿ ತೆಗಿಯೋದಕ್ಕಾದ್ರೂ ಕರ್ಪೂರನ ಉಳಿಸಿ. ಇನ್ನೂ ದೊಡ್ಡ ಕರ್ಪೂರನ ಇದೆ ಪುಷ್ಪ. ಹಾ, ಇರುತ್ತೆ ಅಂತ ಎಷ್ಟು ಕರ್ಪೂರ ಕರಗಿಸಿದ್ರು ನಿಮ್ ಹೊಟ್ಟೆಯಲ್ಲಿ ಮಗು ಬೆಳೆಯೋದಕ್ ಬಿಟ್ನಾ ಆ ದೇವ್ರು? ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿದ್ರೆ ಮಕ್ಳಾಗ್ತಾರಂತೆ. ಆ ದೇವ್ರ ಹತ್ರ ನೀವ್ ಹೋಗೋದಲ್ಲಮ್ಮ, ಯಜಮಾನ್ರು ನಿಮ್ ಹತ್ರ ಬರ್ಬೇಕು ನಿಮಗ್ ವಾಂತಿ ಆಗೋಕೆ. ಅವ್ರು ಬರೋದಿಲ್ಲ. ಯಾಕೆ? ಅವ್ರಿಗೆ ಕರ್ಪೂರದ ವಾಸನೆ ಅಂದ್ರೇನೆ ಆಗೋದಿಲ್ಲ. ಹಂಗೇಳಿ ಅಮ್ನವ್ರನ್ನ ಭಕ್ತಿ ಒಳಗ್ ಮುಳುಗ್ಸಿ ನೀವು ಯುಕ್ತಿ ಉಪಯೋಗಿಸ್ಕೊಂತಿದ್ದೀರಾ ಅನ್ನಿ. ನನ್ನ ಕಾಲ್ ಎಳಿಬೇಕು ಅಂತಂದ್ರೆ ಚೆನ್ನಾಗಿ ದಷ್ಟು ಪುಷ್ಟವಾಗಿರೋ ಲೇಡೀಸು ಕೈ ಚಾಚ್ಬೇಕು ಕಣ. ಸೊಳ್ಳೆ ಕೂತಿತ್ತು. ಈ ಹೆಂಗಸ್ರು ಯಾಕರೋ ಗಂಡಸ್ರನ್ನ ಕರ್ಕೊಂಡ್ಬರ್ತಾರೆ? ಒಬ್ಬೊಬ್ರೆ ಬಂದ್ರೆ ನಿಮ್ ದಯೆಯಿಂದ ಎಲ್ಲಿ ಏನಾಗ್ಬಾರ್ದಾಗುತ್ತೋ ಅಂತ. ನನಗೆ ನಮ್ಮೂರಲ್ಲಿ ವ್ಯವಸಾಯ ಮಾಡಕ್ ಇಷ್ಟ ಇಲ್ಲ ಕಣ. ಸುತ್ತಮುತ್ತ ಇರೋ ಊರಿನ ಹೊಲಗಳನ್ನೇ ತಗೋತೀನಿ ಅಂತ ನಿನಗೂ ಗೊತ್ತಲ್ವಾ? ಗೊತ್ತು ಬಿಡಿ. ಅಷ್ಟೆಲ್ಲ ಪೂಜೆ ಮಾಡಿ ನಿಮ್ ಹೆಂಡತಿ ಬಸ್ರಾಗ್ಲಿಲ್ಲ, ಆದ್ರೆ ಕೃಷ್ಣ ಲೀಲೆ ಮಾತ್ರ ಅಲ್ಲಿ ಇಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಅಲ್ವಾ? ಮತ್ತೆ ಅಲ್ಲ ಯಜಮಾನ್ರೆ, ನೀವ್ ಹಾಕೋ ವೇಷಗಳ ಬಗ್ಗೆ ನಿಮ್ ಮತ್ತೆ ಜಾನ್ಕಮ್ಮಂಗ್ ಗೊತ್ತಾದ್ರೆ? ನಿಂತ್ಕೊಳ್ಳಿ. ಅವನನ್ನ ಮುಟ್ಟಬೇಡಿ. ಏನ್ ಮಾಡ್ದ ಜಾನಕಿ? ಅವಳು ಸಹಾಯ ಮಾಡು ಅಂತ ಕೇಳಿದ್ರೆ ಇವನು ಅವಳ ಕೈ ಹಿಡ್ದಿದ್ದಾನೆ. ಏಯ್, ಬಳೆ ತಂದು ನಿನ್ ಹೆಂಡತಿ ಕೈಗೆ ತೋರ್ಸಿದ್ರೆ ಸಂತೋಷ ಪಡ್ತಿದ್ದೆ ಕಣೋ. ನೋಡು, ಈ ಮನೆಯಲ್ಲಿ ನನ್ ಮೊಮ್ಮಗನ ನಾಮಕರಣ ಆಗ್ಬೇಕೆ ಹೊರತು ನಿನ್ ಕರ್ಮಕಾಂಡ ಅಲ್ಲ. ಇನ್ನೊಂದ್ಸರಿ ಆ ತಪ್ಪು ಮಾಡಲ್ಲ. ನೀನು ನಮ್ ಮನೇಲಿ ಕೆಲ್ಸ ಮಾಡೋದ್ರಿಂದ ಸುಮ್ನೆ ಬಿಟ್ಟೆ. ಕಟ್ಕೊಂಡೋಳ್ಗೇನಾದ್ರೂ ಗೊತ್ತಾದ್ರೆ ನಿನ್ನ ಹೂತಾಕ್ಬಿಡ್ತಾಳೆ. ಏನಂತೀರಾ? ಯಜಮಾನ್ರೇನು ಹೇಳಲ್ಲಮ್ಮ, ಅವ್ರ ಮನ್ಸು ತುಂಬಾ ಮೃದು. ನಿಮ್ಮಿಂದ ದೂರ ಇದ್ದ ನಾನು ಈಗ ನಿಮ್ ಹತ್ರ ಬರ್ತಾ ಇರೋದು ನಿಮಗೆ ನೋವು ಕೊಡೋದಕ್ಕಲ್ಲ. ನೀನು ಮಾಡಿದ ತಪ್ಪಿಗೆ ನನ್ನನ್ನು ಯಾಕೆ ಬಚ್ಚಿಟ್ಟೆ ಅಮ್ಮ ಅಂತ ನನ್ ಮಗು ನನ್ನ ಓದಿತಾ ಇದೆ. ನನಗೆ ಈ ಶಿಕ್ಷೆ ಸಾಕು. ಅಯ್ಯೋ, ನನ್ ಬಂಗಾರ ಅಲ್ವಾ? ಯಾಕೆ ಅಳ್ತಾ ಇದ್ಯಾ ಕಂದ? ನೀನಷ್ಟು ಒಡವೆ ಹಾಕೊಂಡು ಎತ್ಕೋತ್ಯಾ ಅಂತ. ಓನಮ್ಮ, ಜಾನಕಿ ರಾಮಯ್ಯ ಅವ್ರ ದೊಡ್ಡ ಸೊಸೆ ಸುಹಾಸಿನಿ ಅಂದ್ರೆ ಈ ತರ ಇರ್ಲೇಬೇಕಲ್ವಾ? ಮಗುನ ಅವ್ರ ಚಿಕ್ಕಮ್ಮನ್ ಕೈಲಿ ಕೊಡಿ, ಅಳೋದನ್ನ ನಿಲ್ಲಿಸ್ತಾನೆ. ನಾನ್ ತಾಯಿ ಆಗೋದಕ್ ಮುಂಚೆ ಅಮ್ಮ ಮಾಡ್ಬಿಟ್ಟಿಯಲ್ಲ ಅಕ್ಕ. ಬಾ 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 ಬಾ. ಇವ್ನು ಹೆತ್ತಿದ್ ನಾವೇ ಆದ್ರೂ ನೋಡು, ನೀನ್ ಎತ್ಕೊಂಡ ತಕ್ಷಣ ಹೇಗ್ ಅಳು ನಿಲ್ಸ್ಬಿಟ್ಟ. ಅಣ್ಣ, ನಾಳೆ ನಮಗ್ ಮಕ್ಕಳಾದ್ರು ಇವನನ್ನೇ ತನ್ ದೊಡ್ಡ ಮಗ ಅನ್ಕೋತಾಳೆ ಸುಲೋಚನಾ. ತುಂಬಾ ಒಳ್ಳೆ ಆಲೋಚನೆ. ಆಕಾಶ್, ಹಾ ಅದ್ಗೆ, ಏರ್ಪಾಟನ್ನೆಲ್ಲ ನಮ್ ಗೌರವಕ್ಕೆ ತಕ್ಕಾಗ್ ಮಾಡಿದ್ಯಲ್ಲ? ನೀವ್ ಬಂದ್ ನೋಡಿ ಅದ್ಗೆ, ನಿಮ್ಗಿಷ್ಟ ಆಗತ್ತೆ.
ಯಾರೀ ಹೆಂಗ್ಸು ಊರಿಗೆ ಹೊಸಬ್ಳು ಅನ್ಸುತ್ತೆ. ತುಂಬ ಗರ್ಭಿಣಿ. ಮನೆಯಲ್ಲಿ ಆರಾಮಾಗಿರೋದ್ ಬಿಟ್ಟು ಇಷ್ಟು ಬಿಸಿಲಲ್ಲಿ ಯಾಕಮ್ಮ ಆಚೆ ಬಂದಿದ್ಯಾ? ಏನಮ್ಮ ನಿನ್ನನ್ನೇ? ಫೋನ್ ಮಾಡ್ತಿದ್ಯಾ? ನನ್ ಲೋಡು ಮುದ್ದು ಬಂಗಾರ. ಬಂಗಾರ ನೀನು. ಆ. ನೋಡು ಅತ್ತೆ ನೋಡು ಇಲ್ಲಿ ನೋಡು ನೋಡು ನಿಮ್ ತಾತನ್ ಕೂಗು ತಾತನ ಹತ್ರ ಹೋಗ್ತೀಯಾ? ಅಮ್ಮ, ಬಹಳ ವರ್ಷಗಳ ನಂತರ ಈ ಮನೆಯಲ್ಲಿ ನಾಮಕರಣದ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಈ ವರ್ಷದ ಒಳಗೇನೆ ನಿಮ್ಮ ಚಿಕ್ಕ ಸೊಸೆ, ನಿಮ್ಮ ಏಕೈಕ ಸುಪುತ್ರಿ ಇಬ್ಬರೂ ಸಹ ತಾಯಿ ಆಗಲಿ ಅಂತ ಮನಸಾರೆ ಆಶೀರ್ವಾದ ಮಾಡ್ತೀನಿ. ತುಂಬಾ ಸಂತೋಷ ಪುರೋಹಿತ್ರೆ. ಜಾನಕಿ ಅಮ್ಮ, ಇವತ್ತು ನೀವು ಮದ್ವೆ ಆಗಿದ್ದ ದಿನ ಅಲ್ವಾ? ಆ ವಿಷಯ ಹೇಳಿದ್ರಾ? ಯಜಮಾನ್ರಂದ್ರೆ ನಾಚಿಕೆ ಇರ್ಬೇಕು. ಶೇಖರ್ ಅವ್ರೆ, ಹೂವಿನ ಹಾರ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ, ತಂದಿದ್ದೀರಾ? ತಂದಿದ್ದೀನಮ್ಮ. ಮುರಳಿ ತಗೊಂಡ್ ಬಾ. ಸುಹಾಸಿನಿ, ಈಗ ಯಾಕಮ್ಮ ಅದೆಲ್ಲ? ಹಾಕ್ಕೋಬೇಕು, ಹಾರ ಹಾಕ್ಕೊಳ್ಳೇಬೇಕು, ಸರಿ ಆಯ್ತು. रघुनाथाय नाथाय सीताय पतये नमः। ಶೇಖರ್ ಅವರೇ, ಸರ್. ಅಮ್ಮಂಗೋಸ್ಕರ ಅಪ್ಪ ಮಾಡಿಸಿರೋ ಸರ ಕೊಡಿ. ಸರಿ ಸರ್, ತಗೊಳ್ಳಿ ಸರ್. ನಿಮ್ ಸೋದರಳಿಂಗೆ ನೀವೇನ್ ಕೊಡ್ತಾ ಇದ್ದೀರಾ? ನಾನಾ? ನನ್ನನ್ನ ಮದ್ವೆ ಆಗ್ತೀರಾ ಅಲ್ವಾ? ನನ್ನ ನೋಡಿದ್ರೆ ಪ್ರೀತಿ ಮಾಡಿ ಕೈ ಕೊಟ್ಟು ಹೋಗೋಂತರ ಕಾಣಿಸ್ತಾ ಇದ್ದೀನ? ನೋಡ್ತಾ ಇರು, ಬರೋ ತಿಂಗಳಷ್ಟರಲ್ಲಿ ನಿನ್ನ ಕಾಲಿಗೆ ಕಾಲುಂಗ್ರ ಹಾಕ್ಲಿಲ್ಲ ಅಂದ್ಕೋ, ಅದೇ ಕಾಲಿಂದ ಒದ್ಬಿಡು, ಸರಿನಾ? ಅಯ್ಯೋ, ಗರ್ಭಿಣಿ ಆಗಿದ್ದೆ ಅಲ್ವಾ, ಅದಕ್ಕೆ ಕೇಳ್ದೆ. ನಾನು ಕೊಟ್ಟ ಮಾತನ್ನ ತಪ್ಪಲ್ಲ ಅಂತಾನೆ ಹೇಳ್ತಿರೋದು. ಹ್ಮ್. ತುಳಸಿನ ತುಳಸಿ ಗಿಡ ಯಾರಾದ್ರೂ ಕೊಡ್ತಾರ?
ಒಂದ್ ನಿಮಿಷ ಇರಿ. ಈ ಸರಾನ ನನ್ ಕುತ್ತಿಗೆಗೆ ಹಾಕ್ಬೇಡಿ. ಜಾನಕಿ, 30 ವರ್ಷ ನನ್ ಮನ್ಸಿಗೆ ನೋವಾಗದೇ ಇರೋ ಹಾಗೆ ನನ್ನನ್ನ ಸೀತೆಯಾಗಿ ನೋಡ್ಕೊಂಡಿರೋ ಶ್ರೀರಾಮಚಂದ್ರ ನೀವು. ಈ ಹಾರ ಅಂತೂ ನಿಮ್ ಕುತ್ತಿಗೆಲೇ ಇರ್ಬೇಕು. ಅಮ್ಮ, ಇಲ್ಲೇನಾದ್ರೂ ನನ್ ಮಗು ಜನ್ಮ ಪಡ್ಕೊಂಡ್ರೆ ಅಪ್ಪನ್ ಸಂತೋಷಕ್ಕೆ ನಾನೇ ಅಡ್ಡಿ ಆದ ಹಾಗಾಗತ್ತೆ. ತುಳಸಿ, ನೀವಿಲ್ಲಿದ್ದೀರಾ? ನೀನಿಲ್ಲಿರಬಾರ್ದು ತುಳಸಿ. ಯಾಕೆ ಅಂತ ನಿನಗೆ ಗೊತ್ತು. ಇನ್ನೂ ಕೆಲವು ವಿಷಯಗಳನ್ನ ನೀನ್ ತಿಳ್ಕೋಬೇಕು. ಒಂದ್ ಸ್ವಲ್ಪ ಅಲ್ಲಿ ನೋಡು. ಶುಭ ಪ್ರಭಾ ಅವಳು ನನ್ನ ಹೆಂಡತಿ. ಓಹೋ, ಸಮಥಿಂಗ್ ಈಸ್ ರಾಂಗ್. ಮಾವ ಸಿಕ್ಕಾಕೊಂಡ್ರಿ. ಅಳುಬೇಡ ತುಳಸಿ. ಎಲ್ರೂ ಸಂತೋಷವಾಗಿರ್ಬೇಕಾದ್ರೆ ನೀನು ಕಣ್ಣೀರು ಹಾಕಿದ್ರು ಅದನ್ನ ಆನಂದ ಬಾಷ್ಪ ಅನ್ಕೋತಾರೆ. ಏನ್ ಪ್ರಯೋಜನ ಹೇಳು? ನಾವ್ 7 ಹೆಜ್ಜೆ ಜೊತೆಯಾಗಿಡಕ್ಕಾಗ್ಲಿಲ್ಲ. ಇವಾಗ ನಡಿಯೋಣ ಹಿಂದಕ್ಕೆ ಬಾ. ಬಾಕಂದ ಬಾಬಾ ಬಾಬಾ ಬಾಬಾ. ಓ ಓ ಅತ್ತೆ, ಮಾವ, ಮಗುಗೆ ನೀವೇ ಹೆಸರಿಡಿ. ಕಂದ ಕಂದ ಒಳ್ಳೆ ಕಂದ. ಸೋದರ್ ಮಾವ ಲೀಲಾಕೃಷ್ಣನ್ ಕೈಯಲ್ಲಿ ಇವನಿಗೆ ಹೆಸರಿಡ್ಸಿ. ಭಾವ, ಎಲ್ಲಿ ಇಷ್ಟೊತ್ತು ಇಲ್ಲೇ ಇದ್ನಲ್ಲ? ಮಕ್ಳಿಲ್ದೇ ಇರೋ ನಾವು ಹೆಸರಿಡೋದು ಯಾಕೆ ಅಂತ ಪಕ್ಕಕ್ಕೆ ಹೋಗಿರ್ಬೇಕಣ್ಣ. ಹಾಗ್ಯಾಕೆ ಅನ್ಕೋಬೇಕು? ನಾನು ಕರಿತೀನಿ, ಒಂದ್ ನಿಮಿಷ ಇರಿ. ನಂತರ ಇನ್ನು ಎಷ್ಟ್ ಜನಕ್ಕೆ ಮೋಸ ಮಾಡಿದ್ಯಾ? ಲೆಕ್ಕ ಇಟ್ಟಿಲ್ಲ. ಆದ್ರೆ ತಾಯಿಯಾಗಿದ್ ಮಾತ್ರ ನೀನೊಬ್ಳೇ. ನೀನೊಬ್ಳೇ ಚೆನ್ನಾಗಿರ್ಬೇಕು ಅಂತ ನನ್ ಪರಂಗಿ ಹಣ್ಣು ತಂದ್ರೆ ಮಗು ಬಲವಾಗಿ ಬೆಳಿಬೇಕು ಅಂತ ನೀನು ಸೇಬ್ ತಿಂದಿದ್ಯಾ. ಭಾರ ಹೊತ್ಕೊಂಡು ಸರಿಯಾದ ಟೈಮ್ಗೆ ಬಂದಿದ್ಯಾ. ನಿನ್ನ ಸಾಯಿಸ್ಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ. ಅಯ್ಯೋ, 3 ತಿಂಗಳಿದ್ದಾಗ್ಲೇ ಮಾತ್ರೆ ತಗೊಂಡು ಅದನ್ನ ತೆಗೆದು ಬಿಟ್ಟಿದ್ದಿದ್ರೆ ನಿನಗಿವಾಗ ಕಷ್ಟ ಬರ್ತಾ ಇತ್ತ ತುಳಸಿ? ಇಲ್ಲಿ ನೋಡು, ಪುಸುಕ್ಕಂತ ನೀನು ಇಲ್ಲೇ ಮಗುಗ್ ಜನ್ಮ ಕೊಟ್ಟೆ ಅನ್ಕೋ. ನನ್ನ ಬಗ್ಗೆ ಹೇಳೋದಕ್ ಮುಂಚೆ ನೀನು ನಿಮ್ಮ ಅಪ್ಪನ ಬಗ್ಗೆ ಹೇಳಬೇಕಾಗತ್ತೆ. ನಾನು
ನಾನು ರಾಮಯ್ಯ ಅವ್ರ ಮಗಳು ಅಂತ ಇವನಿಗೆ ಹೇಗ್ ಗೊತ್ತಾಯ್ತು? ದೇವ್ರು ಅನ್ಕೊಂಡಿದ್ ಗಂಡನ್ನ ಸಾಯಿಸಿದ್ಮೇಲೆ ಅಳಿಯನ್ ವಿಷಯಕ್ಕೆ ಬರ್ತಾರೆ ನಮ್ಮ ಜಾನಕಿ ಅತ್ತೆ. ರಾಮಯ್ಯ ಅವ್ರ ಮರ್ಯಾದೆನ ಬೀದಿಗೆಳಿದೆ, ನಿನ್ ಬಾರನ ಯಾವ್ದಾದ್ರೂ ಆಸ್ಪತ್ರೆಯಲ್ಲಿ ಬಿಟ್ಬಿಡು ಹೋಗು. ತಗೋ. ಬಾವಾ ಬಾವಾ, ಎಲ್ರೂ ನಿಮ್ನ ಒಳಗಡೆ ಕರೀತಾ ಇದ್ದಾರೆ. ನಮ್ಮಪ್ಪನ ಹಾಗೆ ಖಂಡಿತ ನಿಮ್ಮಪ್ಪ ಒಳ್ಳೆಯವನ ಅಲ್ಲ ಅಮ್ಮ. ನೀನಿಲ್ಲಿ ಹುಟ್ಟೋದು ಒಳ್ಳೇದಲ್ಲ ಕಂದ. ಹೊರಟೋಗೋಣ, ಇಲ್ಲಿಂದ ದೂರ ಹೊರಟೋಗೋಣ. ಸ್ವಲ್ಪ ಸಹಿಸ್ಕೊಮ್ಮ. ಓನ ಕಂದ, ಬಾವ. ಏನು ಮಾಡ್ತಾ ಇದ್ಯಾ? ಬೇಗ ಬಾ ಬಾವ, ನನ್ ಮಗನ್ ಹೆಸರಿಡು. ನಾನಾ? ನಿಮಗ್ ಮಗಳು ಹುಟ್ಟಿದ್ರೆ ವರದಕ್ಷಿಣೆ ಕೇಳಲ್ಲ ಅಣ್ಣ. ಅಯ್ಯೋ, ಅವನ್ ತಾತನ್ ಹಾಗೆ ಧರ್ಮವನ್ನ ಪಾಲಿಸುವಂತ ಉತ್ತಮ ವ್ಯಕ್ತಿ ಆಗ್ಬೇಕು ನನ್ ಮೊಮ್ಮಗ. ಪುರುಷೋತ್ತಮ ಅಂತ 3 ಸಲ ಇವನ ಕಿವಿಯಲ್ಲಿ ಹೇಳಪ್ಪ. ಪುರುಷೋತ್ತಮ್. ಪುರುಷೋತ್ತಮ್, ಪುರುಷೋತ್ತಮ್. ಮಗುನ ತೊಟ್ಲಲ್ಲಿ ಹಾಕ್ಬಿಟ್ ಬಾ. ಹೊಟ್ಟೆ ನೋವ್ತಿದೆ. ಹೊಟ್ಟೆ ನೋವು. ತುಳಸಿ, ತುಳಸಿ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಹೊಟ್ಟೆ ನೋವು. ಒಂದ್ ಹೆಣ್ಣು ಹೆರಿಗೆ ನೋವಿಂದ ಒದ್ದಾಡ್ತಿದ್ರೆ ನಿಂತ್ಕೊಂಡ್ ನೋಡ್ತಾ ಇದ್ದೀರಲ್ಲ. ಈಗ ಯಾರು ಕರ್ಕೊಂಡ್ ಹೋಗೋಷ್ಟು ಸಮಯ ಇಲ್ಲ. ಸುಲೋಚನಾ, ಶುಭಪ್ರಭಾ, ಔಟೋಸಿ ಕರ್ಕೊಂಡ್ ಹೋಗೋಣ. ಸರಿ, ಹಿಡ್ಕೊಳ್ಳಿ. ಇಟ್ಕೊಳ್ಳಿ. ಆಯ್ತಮ್ಮ, ನಿಧಾನ ನಿಧಾನ. ಹಾ ಹಾ.